ಮೋದಿಯವರು ಹೇಳಿದ್ದಾರೆ, ಸೊ ಒಬಾಮಾ ಅವರು ಹೇಳಿದ್ದಾರೆ, ಟ್ರಂಪ್ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಅಂಥ ಒಂದು ಇಂಡಸ್ಟ್ರಿಯಲ್ಲಿ ನೀವು ಇದ್ದೀವಿ. ಅಂಥ ಒಂದು ಟೂರಿಸಮ್ ಇಂಡಸ್ಟ್ರಿ ಒಳಗಡೆ ನಾವಿವತ್ತು ಕೆಲಸವನ್ನು ಮಾಡೋಕ್ಕೆ ಒಂದು ಸದುಪಯೋಗವನ್ನು ಕಲ್ಪಿಸಿಕೊಟ್ಟಿದೆ ಕಂಪನಿ. ನಮ್ಮ ಅಭಿವೃದ್ಧಿ ಜೊತೆಗೆ ದೇಶದ ಕೊಡುಗೆಗೆ ನಮ್ಮಿಂದನೂ ಒಂದು ಅಳಿಲು ಸೇವೆ ಇದೆ ಅಂತ ಒಂದು ಸಬ್ಜೆಕ್ಟ್ ಬಗ್ಗೆ ನೀವು ಡಿಸ್ಕಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅಂಥದ್ರಲ್ಲಿ ನಾನೇನು ಜಾಸ್ತಿ ಏನು ಮಾತಾಡಲ್ಲ. ನನಗೆ ಇಂಟ್ರಡಕ್ಷನ್ ಮಾಡಿದಂಥ ಒಬ್ಬ ವ್ಯಕ್ತಿ ಇದ್ದಾರೆ, ಅವರ ಅನುಭವನೂ ಸಿಕ್ಕಾಪಟ್ಟೆ ಇದೆ. ಅವರು ಒಂದೆರಡು ಮಾತನ್ನು ಹೇಳ್ತಾರೆ. ಇಸ್ ಅ ಪ್ಯೂರ್ಲಿ ವಂಡರ್ಫುಲ್ ಕಾನ್ಸೆಪ್ಟ್ ಸರ್. ಬನ್ನಿ, ನಿಮ್ಮಿಂದ 10,000 ಜನ ವ್ಯಕ್ತಿಗಳಿಗೆ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸೋದಕ್ಕೆ ಒಂದು ವಂಡರ್ಫುಲ್ ಪ್ಲಾಟ್ಫಾರ್ಮ್ ಕಂಪನಿ ಮಾಡಿಕೊಟ್ಟಿದ್ದೀವಿ. ಓಕೆನಾ? ಸೊ ಹಾರ್ಟ್ಲಿ ವೆಲ್ಕಮ್ ಟು ಅವರ್ ಫ್ಯಾಮಿಲಿ. ಅದ್ರ ಬಗ್ಗೆ ಜಾಸ್ತಿ ಮಾಹಿತಿಯನ್ನು ನಮ್ಮ ರಾಜೇಂದ್ರ ಸರ್ ಹೇಳ್ತಾರೆ. ಓಕೆ ಸರ್, ಮತ್ತೆ ಊಟ ಆಯಿತಾ? ಈಗ ಬೇಸಿಕಾಗಿ ಲಾಗಿನ್ ಆಗಿರೋದಲ್ಲ? ಇಲ್ಲ, ಇವತ್ತೇ ಬಂದಿರೋದು. ಪ್ರೆಸೆಂಟೇಷನ್ ಮೆಂಬರ್ಶಿಪ್ ಆಗಬೇಕಲ್ಲ ಸರ್. ಆ್ಯಕ್ಚುಲಿ ನಾವು ಇಷ್ಟೊತ್ತು ಹೇಳಿದ್ವಿ, 90 ಲಕ್ಷ ಅರ್ನ್ ಮಾಡಿದ್ವಿ, 22,000 ಟೀಮ್ ಆಗಿದೆ, ಇದೆಲ್ಲ. ಬಟ್ ಏನಂತ ಹೇಳಿದ್ರೆ, ಇದು ಬಂದು ನೀವು ಒಂದು ಹೇಳ್ತೀನಿ, ಏಜ್ ಲಿಮಿಟ್ ಇಲ್ದಿರ, ಎಜುಕೇಷನ್ ಲಿಮಿಟ್ ಇಲ್ದಿರ ಒಂದು ಅಚೀವ್ಮೆಂಟ್ನ ಮಾಡೋಂಥ ಒಂದು ಅಪರ್ಚುನಿಟಿ ಇದೆ ಅಂದರೆ ನೆಟ್ವರ್ಕ್ ಇಂಡಸ್ಟ್ರಿ, ಅದರಲ್ಲೂ ರಾಯಲ್ ಹಾಲಿಡೇಸ್. ಯಾಕೆಂದರೆ ಇಲ್ಲಿ ನಾವು ಕೊಡ್ತಾ ಇರೋದೇ ಬಂದು ಟೂರ್ ಸರ್. ಮಗುವಿಂದ ಎಷ್ಟು ಏಜ್ ಆದರೂ ಕೂಡ ಅವರು ಟೂರ್ನ ರಿಜೆಕ್ಟ್ ಮಾಡಲ್ಲ, ಬೇಡ ಅನ್ನಲ್ಲ. ಫಸ್ಟ್ ಬರೋದೇ ಟೂರಿಗೆ ಪಾಯಿಂಟ್, ಆಯಿತಾ? ಅದಾದಮೇಲೆ ಸರ್ ಈಗೇನೆಂದರೆ ಸಿಹಿ ಇರೋ ಕಡೆ ಇರುವೆ, ಆಯಿತಾ? ಆಮೇಲೆ ಇನ್ನೊಂದು ಏನಂದರೆ, ನಾವು ಲೈಫ್ ಬಗ್ಗೆ ಹೇಳಬೇಕಾದ್ರೆ ನಿಮ್ಮ ಹತ್ರ ನಾವು ಮಾತಾಡೋಂಗೂ ಇಲ್ಲ ಬಿಡಿ, ಯಾಕಂದರೆ ನಿಮ್ಗೆ ಆ ಥರ ಒಂದು ಅನುಭವ ಇದೆ ಆಲ್ರೆಡಿ. ಬಟ್ ಈ ಸಂಸ್ಥೆ ಬಗ್ಗೆ ನಾವು ನಿಮಗೆ ಹೇಳ್ತೀವಿ ಕೇಳಿ ಸರ್. ಇದೊಂದು ಬಂದು ಫ್ಯೂಚರ್ ಇಂಡಸ್ಟ್ರಿ. 2021ನೇ ಇಸ್ವಿಗೆ ಪ್ರತಿಯೊಬ್ಬ ವ್ಯಕ್ತಿ, ಪ್ರಜೆ ಈ ಒಂದು ಇಂಡಸ್ಟ್ರಿ ತಗೊಂಡಿಲ್ಲ ಅಂದರೆ ಫೈನಾನ್ಷಿಯಲ್ ಫ್ರೀಡಮ್ ಸಿಗಲ್ಲ ಅಂತಲೇ ಅರ್ಥ, ಅಷ್ಟೇ, ಇನ್ನೇನು ಇಲ್ಲ. ಇವಾಗ ನಮಗೆ ಗಾಂಧೀಜಿಯವರು ಆರ್ಥಿಕ ಸ್ವತಂತ್ರ ಫ್ರೀಡಮ್ ಕೊಟ್ಟಿದ್ದಾರೆ, ಆಯಿತಾ? ಬಟ್ ಈಗ ನೀವೆಲ್ಲ ಹೋರಾಡ್ತಾ ಇರೋದೇನೆ ಫೈನಾನ್ಷಿಯಲ್ ಫ್ರೀಡಮ್ಗೆ. ಫೈನಾನ್ಷಿಯಲ್ ಫ್ರೀಡಮ್ಮು ನಮ್ಮ ಇಂಡಿಯಾದಲ್ಲಿ ಅಂದರೆ ಕರಪ್ಷನ್ ಜಾಸ್ತಿ ಇದೆ. ದುಡ್ಡಿರೋರ ಕಡೆನೇ ದುಡ್ಡು ಹೋಗ್ತಾ ಇದೆ. ದುಡಿಯೋಕ್ಕೆ ಎಷ್ಟೋ ಜನ ಲೈಫ್ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಮತ್ತು ದೇಶದಲ್ಲಿ ರೆಡಿ ಮಾಡಬೇಕಂತ ಮೋದಿಯವರು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಬಟ್ ಏನಾಗ್ತಾ ಇದೆ ಅಂದರೆ, ಅವರು ಒಂದು ಹಂತದಲ್ಲಿ ರೆಡಿ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಹಾಳಾಗ್ತಾನೆ ಬರ್ತಾ ಇದ್ದಾರೆ, ಕಾಲಲ್ಲಿ ಅರ್ಥ ಆಯ್ತಾ? ಅದು ನಿಮಗೆ ಗೊತ್ತಿರುತ್ತೆ. ಬಟ್ ಏನಂದರೆ ಸರ್, ಇದು ಬಂದು ಏನಂದರೆ, ಇಲ್ಲಿ ಒಂದು ಗುಣ ಐತೆ ಅಂದರೆ ಸರ್, ಇದು ಆ್ಯಕ್ಚುಲಿ ಬಂದು ಇಲ್ಲೇನು ಜನ ಸೇರಿಸೋದಲ್ಲ ಸರ್. ಇದು ನಾನು ಓಪನಾಗಿ ಹೇಳ್ತಾ ಇದ್ದೀನಿ. ನೀವು 100 ಜನ ಸೇರಿಸ್ಬಿಡಿ ವಿನ್ ಆಗ್ತೀರಾ, ಸುಳ್ಳದು. ನೀವು ಏನಾಗಬೇಕಂದ್ರೆ ಇಲ್ಲಿ ಫಸ್ಟ್ ಆಫ್ ಆಲ್ 2 ಗುಣ ಇರಬೇಕು ಸರ್ ನಿಮಗೆ. ಒಂದು, ಈಗೋ ಇರಬಾರ್ದು. ಈಗೋ ಅಂದರೆ ಏನು ಗೊತ್ತಾ, ಇವಾಗ ನಿಮ್ಮ ಅಂತರ, ಈಗ ನಮ್ಮ ಏಜ್ಗೂ ನಿಮ್ಮ ಏಜ್ಗೂ ಡಿಫ್ರೆಂಟ್ ಇರುತ್ತೆ. ಯಾಕಂದರೆ ನಿಮ್ಮ ಜಾಗದಲ್ಲಿ ನಾವು ಇದ್ದಾಗ ಕೆಲವು ಅನ್ಸೋದೇನೆಂದರೆ, ಇವನು ಏನಾಗಿದೆ, ಇವನ್ನ ಇವನ ಹತ್ರ ನಾನು ಕೇಳೋದು, ಇವನು ಮಾತು ಯಾಕೆ ಕೇಳೋದು, ಇವನು ಹೇಳೋದು ಯಾಕೆ ಫಾಲೋ ಮಾಡೋದು ಅನ್ನೋದನ್ನು ತೋರೋದು. ಈಗ ಯಾಕಂದರೆ ನಮ್ಮಿಬ್ರಿಗೆ ಅವಕಾಶ ಕೊಟ್ಟು, ನಮ್ಮಿಂದ ಏಜಲ್ಲಿ ಚಿಕ್ಕ, ನಮಗೆ ಬೇಕಾಗಿದ್ದು ಏನು ಗೊತ್ತಾ, ಸಾಧನೆ, ಅಚೀವ್ಮೆಂಟು, ಆ ಗೋಲ್ ರೀಚ್ ಆಗಬೇಕಷ್ಟೇ. ಅರ್ಥ ಆಯ್ತಾ? ನಾವೇನು ಗೊತ್ತಾ, ಈ ಸಂಸ್ಥೆ ಹೇಳ್ತಾ ಇರೋದು 2 ಸರ್. ಟೂರ್ ಎಂಜಾಯ್ ಮಾಡಿ, ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತೇಳಿ, ಆಯಿತಾ? ಬರೋವಂಥ ವ್ಯಕ್ತಿಗೆ ಅರ್ಥ ಮಾಡಿಸಿ 4,000 ತಗೊಳ್ಳಿ, ಇಷ್ಟೇ. ಇದನ್ನ ಸಿಂಪಲ್ ಕೆಲಸನ ನೀವೇನು ಮಾಡಬೇಕಂದ್ರೆ, ಇವತ್ತು ಇವ್ರು ಕರ್ಕೊಬಂದಿದ್ದಾರೆ ಸರ್, ನಾನು ನನ್ನ ಸ್ನೇಹಿತರು ನಂಬಿನೇ ಬಂದಿದ್ದು, ಇವರು ನನ್ನ ನಂಬಿನೇ ಬಂದಿರೋದು. ಇವತ್ತು ನೀವು ಇಲ್ಲಿ ಬಂದು ಕೂತಿದ್ದೀರ ಅಂದರೆ ನಿಮ್ಮ ಸ್ನೇಹಿತರ ನಂಬಿಕೆ ಮೇಲೆ, ಬಿಟ್ಟರೆ ಕಂಪ್ನಿ ನಂಬಿದ್ದೀನಿ ಅಂದರೆ ನಾನು ನಂಬಲ್ಲ. ಕರೆಕ್ಟ್ ಅಲ್ವಾ ಸರ್? ಹಾಂ, ಇಷ್ಟೇ. ಈಗ ನೀವು ಬಂದಿದ್ದೀರಾ, ನಿಮಗೆ ಏನು ಬೇಕು, ಬೆಳೆಯೋದಕ್ಕೆ ಏನು ಬೇಕೋ ಸಪೋರ್ಟ್ ನಾವು ಖಂಡಿತ ನಮ್ಮ ಟೀಮಲ್ಲಿ ಒಳ್ಳೆ ಟೀಮಿಗೆ ಬಂದರೆ. ಫಸ್ಟ್ ಆಫ್ ಆಲ್ ಏನಂದರೆ, ರಾಯಲ್ ಹಾಲಿಡೇಸ್ ಸಂಸ್ಥೆನಲ್ಲೇ ಫಾಸ್ಟೆಸ್ಟ್ ಅಚೀವ್ಮೆಂಟ್ ಆಗ್ತಿರೋ ಟೀಮ್ ಅಂದರೆ, ಫಾಸ್ಟೆಸ್ಟ್ ಎಜುಕೇಷನ್ ಕೊಡೋ ಟೀಮ್ ಅಂದರೆ ಅದು ನಮ್ಮ ಟೀಮೇ. ಯಾರೇ ನೀವು ಯಾರು MD ಸರ್ ಕೂತ್ಕೊಳ್ಬೇಕಾದ್ರೆ ನಾವು ಹೇಳ್ತೀವಿ. ಯಾಕಂದರೆ ನಮ್ಮ ಟೀಮಲ್ಲಿ ಬರೋರಿಗೆ ಯಾರೇ ಅಮೌಂಟ್ ಹಾಕಲಿ ಸರ್, ಅಮೌಂಟ್ ಹಾಕಿ ಬರೋದು 2 ಉದ್ದೇಶದಿಂದ. ಒಂದು ಟ್ರಿಪ್ಪಿಗೆ ಬರ್ತಾರೆ, ಇನ್ನೊಂದು ಇದರಲ್ಲಿ ದುಡಿಬೇಕಂತ ಬರ್ತಾರೆ. ದುಡಿಬೇಕಂತ ಬರೋರು ಅವ್ರ ಕನಸುಗಳನ್ನ ಹಾಕಿ ಬರ್ತಾರೆ. 14,000 ಅಂದರೆ 14,000 ಕಷ್ಟಗಳು, 30,000 ಅಂದರೆ 30,000 ಕಷ್ಟಗಳನ್ನ ಹಾಕ್ತಾರೆ. ಹೌದಲ್ಲ ಸರ್? ಅಂಥ ವ್ಯಕ್ತಿಗೆ ನಾವು ಇದನ್ನು ಅರ್ಥ ಮಾಡಿಸ್ಬೇಕು ಅಷ್ಟೇ, ಆಯಿತಾ? ಅರ್ಥ ಮಾಡಿಸೋದು ಸಂಸ್ಥೆ ಆಲ್ರೆಡಿ ಸಿಸ್ಟಮ್ ಮಾಡಿದೆ. ನೀವೇನಂದರೆ ಬೇಸಿಕ್ಕಾಗಿ ಸಂಸ್ಥೆ ಬಗ್ಗೆ ಏನೇ ನೇರವಾಗಿಲ್ಲ. ಯಾಕಂತ ಹೇಳಿದ್ರೆ ಸರ್, ಒಂದು ಹೇಳ್ತೀನಿ, ಮೊಬೈಲ್ ಅಚೀವರ್ ಅಂತ ಕರಿತೀವಿ ನಮ್ಮ ಕಂಪ್ನಿನಲ್ಲಿ. ಬೇಸಿಕ್ ಫಸ್ಟು ಸ್ಟೆಪ್ಪು ಅಲ್ಲಿ ತನಕ ನೀವು ಅಪ್ಲೈನ್ ಯಾರಿದ್ದಾರೆ 50 ಪೇರ್ 100 ಪೇರ್ ಅವರ ಒಂದು ಸಿಸ್ಟಮಲ್ಲಿ ಇಲ್ಲಿದ್ದರೆ ಈಸಿಯಾಗಿ ಅಚೀವ್ಮೆಂಟ್ ಆಗುತ್ತೆ. ಯಾಕಂದರೆ ಇವಾಗ ನೀವು ಹೋಗಿ ಜನಗಳಿಗೆ ಹೇಳೋಕ್ಕೆ ಹೋದರೆ ಲಾಗಿನ್ ಆಗಿ
ಏನಾಗುತ್ತೆ ಅಂದರೆ ಜನ ದುಡ್ಡು ಹಾಕೋಕ್ಕೆಲ್ಲ ಹಿಂದೆ ಮುಂದೆ ನೋಡೋಲ್ಲ ಸರ್. ನನಗೆ ಬೆನಿಫಿಟ್ ಏನು? ಈಗ ಎಕ್ಸಾಂಪಲು ನಾವು ಚೇಂಜ್ ಆಗ ನಾನೇ ನಿಮ್ಮ ಸ್ನೇಹಿತ, ನಾವಿಬ್ಬರು ಇದು ನೀವು ಬಂದು ನನಗೆ ಪ್ಲ್ಯಾನ್ ಕೊಟ್ರಿ, ನನ್ನ ಕಂಪ್ನಿ ಯಾವುದೋ ಇನ್ನೊಂದು ಯಾವುದೋ ಗೊತ್ತಿಲ್ಲ, ನಾನು ಟೂರ್ ನೀನು ಹೋಗಿದ್ಯಾ ಅಂತ ನೀವು ಹೋಗಿದ್ದೀರಾ ಟೂರ್ಗೆ ಅಂತ ಕೇಳ್ತೀನಿ, ಇಲ್ಲ ಅಂತ ಹೇಳ್ತೀವಿ. ದುಡ್ಡು ಎಷ್ಟು ಬಂದಿದೆ? ಇಲ್ಲ ಅಂತ ಹೇಳ್ತೀವಿ. ಈ ಥರ ಕಂಪ್ನಿ ಸುಮಾರು ಬಂದು ಹೋಗಿದೆ ಅಂತೀವಿ. ನಾನು ಜಾಯ್ನ್ ಆಗೋಕ್ಕೆ ಕಾನ್ಫಿಡೆನ್ಸ್ ಇರುತ್ತಾ? ಅದೇ ನೀವು ಒಬ್ಬ ಮೊಬೈಲ್ ಹಚ್ಚುವರನ್ನ ಕರ್ಕೊಂಡು ಕೂರಿಸಿದ್ರೆ ಆ 3 ಪುತ್ರ ಇರುತ್ತೆ ಹೊಸ ಫ್ರೆಂಡ್ಗೆ ಎಲ್ಲ, ಅದನ್ನು ನೀವು 10 ಪೇರ್ ಅಂತಾರೆ ನಮ್ಮ ಕಂಪ್ನಿಯಲ್ಲಿ, 10 ಜೋಡಿಗಳು ಮತ್ತು ಒಂದು 25 ಪೇರ್. ಅಲ್ಲಿ ತನಕ ಅಪ್ಲೈ ನೀಡನ್ನು ಫಾಲೋ ಮಾಡಿ. ಅದಾದಮೇಲೆ ರಿವರ್ಸ್ ನಿಮ್ಮ ಜಾಗಕ್ಕೆ ಬನ್ನಿ. ಯಾಕಂದ್ರೆ ನಿಮ್ಮ ಹತ್ರ ಅಸ್ತ್ರ ಇರುತ್ತೆ. ಯಾರೇನೇ ಕೇಳಿದ್ರು ಇದೇನೇ ತಾನೇ ಕೇಳೋದು, ಏನು ಸರ್ ಇದೇ ವಿಚಾರ ಕೇಳೋದು. ಜನ ಏನು ಗೊತ್ತು, ದುಡ್ಡು ಕೊಡಲ್ಲ ಅಂತ ಹೇಳೋದಿಲ್ಲ. ನಾನು ಹಾಕೋ ದುಡ್ಡಿಗೆ ಏನು ಫಾಯ್ದಾ, ನಾನು ಹಾಕೋ ದುಡ್ಡಿಗೆ ಪ್ರಾಫಿಟ್ ಏನು, ನಾನು 1 ಲ್ಯಾಕ್ ಹಾಕ್ತೀನಿ, ನನಗೇನು ಇದರಿಂದ ನನ್ನ ಲೈಫ್ಗೆ ಹೆಂಗೆ ಒಳ್ಳೇದಾಗುತ್ತೆ. ಇದನ್ನು ನಾವು ಅರ್ಥ ಮಾಡಿಸ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಏನಂದರೆ ಬೇಸಿಕ್ಕಾಗಿ ಸರ್ ಇಲ್ಲಿ ಎಲ್ಲರಿಗೂ ಅನ್ವಯಿಸುತ್ತೆ ಇದು. 25 ಪೇರ್ ಆಗೋವರೆಗೂ ಇದರಲ್ಲಿ ಅಚೀವ್ಮೆಂಟ್ ಆಗಿರೋ 200 ಪೇರ್, 50 ಪೇರ್, 100 ಪೇರ್ನ ನೀವು ಕರೆಕ್ಟಾಗಿ ಅವ್ರನ್ನ ಬಿಡಬಾರ್ದು. ಅದು ಅಚೀವ್ಮೆಂಟ್ ಆಗೋರು ನನ್ನ ಸರ್ವಿಸ್ ಕೊಡಿ, ನನ್ನ ಜೊತೆಲಿ ಕನೆಕ್ಟ್ ಆಗಿ. ಅದಾದ ನಂತರ ನಮ್ಮದೇ ಆದ ಎಫರ್ಟ್ ಅಂತ ಇರುತ್ತೆ. ಯಾಕಂದರೆ ಮೊಬೈಲ್ ಹಚ್ಚುವರ್ ಆದರೆ ನಿಮ್ಮದು ವೆಬ್ಸೈಟಲ್ಲಿ ಫೋಟೋ ಬರುತ್ತೆ, ಪಾಯಿಂಟ್ ನಂಬರ್ 1. ಎರಡನೇದಾಗಿ ನಿಮಗೆ ಕೈಯಲ್ಲಿ ಒಂದು ಸಾಧನೆ ಅನ್ನೋ ಒಂದು ಅಸ್ತ್ರ ಇರುತ್ತೆ. ಆ ಅಸ್ತ್ರ ಇಟ್ಕೊಂಡು ಸ್ನೇಹಿತರ ಹತ್ರ ಹೋದರೆ ಅವ್ರು ಕೇಳೋದೇ ಅದು, ನಿಮ್ಮ ಹತ್ರ ಏನು ಬಯಸ್ತಾ ಇದ್ದಾರೆ ಅದೇ ಕೇಳೋದು, ತೋರಿಸೋದು ಅದೇ ಕ್ಲಿಯರ್ ಆಯಿತಾ. ಯಾರು ಗೊತ್ತಾ ಸರ್ ಬಿಸ್ನೆಸ್ಸಲ್ಲಿ ಫಾಸ್ಟಾಗಿ ಗ್ರೋತ್ ಆಗೋಲ್ಲ, ಎಲ್ಲ ಗೊತ್ತು ಅನ್ನೋದು. ಸರ್ ನಾನು ಮಾಡಿದ್ದೇನೆ ಸರ್ ಅದು ತಪ್ಪು ಸರ್. 9 ಜನಕ್ಕೆ ಹೋಗಿ ನಾವು ಕೊಟ್ಟಿದ್ದೀವಿ ಸರ್. ನಾವು ನಮ್ಗೇನು ಗೊತ್ತಾ, ನಮ್ಗೆ ಈಗೋ ಅವ್ರ ಮಾತೇನು ಕೇಳೋದು, ನನ್ನ ಪ್ಲ್ಯಾನ್ ಓದಿಲ್ಲ ಸರಿಯಾಗಿ, ಹೌದು ನಾವೇ ಹೋಗೋದು ಪ್ಲ್ಯಾನ್ ಕೊಡೋದು, ಫೇಲ್ಯೂರ್. ಏನು ಗೊತ್ತಾ, ಇಲ್ಲಿ ಹ್ಞೂ ಅಂತಾರೆ, ಮನೆಗೆ ಹೋದರೆ ಫೋನ್ ರಿಸೀವ್ ಮಾಡಲ್ಲ, ದುಡ್ಡಿಲ್ಲ, ಟೈಮ್ ಇಲ್ಲ, ಇಂಟ್ರೆಸ್ಟ್ ಇಲ್ಲ. ಸರ್ ಆಗಿಲ್ವಾ ಇಷ್ಟೊತ್ತವರೆಗೂ ನಿಮ್ಗೆ? ಅದು ನಮಗೂ ಆಗಿದೆ ಸರ್. ಅದು ನಾವು ಇವಾಗ ಗೊತ್ತಾ ರೆಡಿಯಾಗಿದ್ದು, ನಾವು ಅವಾಗ ಹೆಂಗೆ ಗೊತ್ತಾ, ಇನ್ವಿಟೇಷನ್ ರಾಂಗ್ ಮಾಡ್ತಾರೆ. ಇನ್ವಿಟೇಷನ್ ಹೆಂಗೆ ಗೊತ್ತಾ, ಈಗ ಎಲ್ಲಿ ಎಲ್ಲಪ್ಪ ಇದೆಯಾ ಅಂತ ಸರ್ಕಲಲ್ಲಿ ಅರ್ಜೆಂಟಾಗಿ ಬಾಯಿ A to B ಅನ್ನೋ ಓಡ್ ಬರ್ತಾಯಿದ್ರು, ಕೂತ್ಕೊ ಇಲ್ಲಿ ಹೇಳಿ ಸರ್ ಅವ್ರಿಗೇನು. ಇವ್ರ ಪ್ಲ್ಯಾನ್ ಎಲ್ಲ ಹೇಳೋರು ನಮ್ಮ ಅಪ್ಲೈನ್. ಆಮೇಲೆ ಅಲ್ಲಿ ಸೂಪರಾಗಿದೆ, ಕಾನ್ಸೆಪ್ಟ್ ಎಲ್ಲ ಇದೆ, ಅಕೌಂಟ್ ನಂಬರ್ ಕೊಡು, ಮನೆಗೆ ಹೋದ್ಮೇಲೆ ನೆಗೆಟಿವ್. ಅವಾಗ ಕಾರ್ ಹಚ್ಚುವರೆಲ್ಲ ಏನಿಲ್ಲ. ಆಮೇಲೆ ಟ್ರೈನಿಂಗ್ ಅನ್ನೋದು ಕೊಟ್ಟರು ಸರ್ ನಮಗೆ. 8 ಬೇಸಿಕ್ ಬಿಲ್ಡಿಂಗ್ ಟ್ರೈನಿಂಗ್ ಅನ್ನೋದು ನಾವು ಅಪ್ಡೇಟ್ ಮಾಡಿದ್ವಿ. ಫಸ್ಟು ಡ್ರೀಮ್ ಇರಲಿ, ನೇಮ್ ಲಿಸ್ಟ್ ಮಾಡಿ, ಸಿಸ್ಟಮ್ಯಾಟಿಕ್ಕಾಗಿ ಒಂದು ಹೋಟೆಲ್ ಇದರಲ್ಲಿ ಒಂದೇ ಫ್ರೆಂಡ್ಗೆ. ಆಮೇಲೆ ಇನ್ವಿಟೇಷನ್ನ ಬಂದು ಸುಳ್ಳು ಹೇಳಿ ಕರಿಬಾರ್ದು. ನಿಮ್ಮ ಮಗಳಿಗೆ ಮದುವೆ ಮಾಡಬೇಕಾ, ಒಂದು ಒಳ್ಳೆ ಕಂಪ್ನಿ ಬಂದಿದೆ, 1 ವರ್ಷ ವರ್ಕ್ ಮಾಡಿದ್ರೆ 100% ದುಡ್ಡು ಸಿಗುತ್ತೆ, ಹೌದಾ ಹಾಗಾದ್ರೆ ತೋರಿಸು, ಹಂಗೆ ಬರ್ದಾಗ ಹೋದ್ರು. ಸಾಲ ಇದೆಯಾ, ಅದಕ್ಕೊಂದು ಆಪ್ಷನ್ ಇದೆ, ವಾರ ಇನ್ಕಮ್ ಇದೆ, ಪಾರ್ಟ್ ಟೈಮಲ್ಲಿ, ಹೌದಾ ನಾನು ಬೇಕೇ ಬೇಕು ತೋರಿಸೋದು. ಹೇಗಿದೆ ಸರ್, ನಾವು ಅವ್ರ ಲೈಫನ್ನ ಇದಕ್ಕೆ ಕನೆಕ್ಟ್ ಮಾಡಿ ಕರೆದ್ವಿ, ಅವಶ್ಯಕತೆನ ಹೋಲಿಕೆ ಮಾಡಿ. ಅವರೆಲ್ಲ ದುಡ್ಡು ಎತ್ಕೊಂಡೇ ಬಂದುಬಿಡ್ತಾಯಿದ್ರು. ಈಗ ಕರೆದಿರೋದು ಕೊಡ್ತೀವಿ ಅಂತಾನೆ ಪ್ಲ್ಯಾನಿಂಗು ಅವ್ರು ಮ್ಯಾಚ್ ಆಗೋ ಥರ ಇದೆ. ಸೀದಾ ATMಗೆ ಹೋಗ್ತಾಯಿದ್ರು. ಮೊದಲೇನು ಮಾಡ್ತಾಯಿದ್ವಿ, ಸುಳ್ಳು ಹೇಳಿ ಕರಿತಾ ಇದ್ವಿ, ಅವರು ಸುಳ್ಳು ಹೇಳಿ ಹೋಗ್ತಾಯಿದ್ರು. ಅರ್ಥ ಆಯ್ತಾ? ಇದು ಸಿಸ್ಟಮ್, ಇದು ವಿತೌಟ್ ಸಿಸ್ಟಮ್. ನಿಮಗೂ ಅಷ್ಟೇ ಸರ್, ಇಂಥ ಒಳ್ಳೆ ಕಂಪ್ನಿಗೆ ಬಂದಿದ್ದೀರಾ, ಸಿಸ್ಟಮ್ ಇದೆ ಅಲ್ಲಿ. ಸುಮ್ಗೆ 40,000 ಅಂತಲ್ಲ ಸರ್, ನಾವು ಕೂಡ ಸಂಸ್ಥೆ ಹೇಳಿರ್ತಕ್ಕಂಥ ನಿಯಮಾವಳಿಗಳನ್ನ, ಅಪ್ಲೈನ್ ಹೇಳಿರ್ತಕ್ಕಂಥ ಸಿಸ್ಟಮ್ನ ಸ್ಟಿಲ್ ಇವಾಗಲೂ, ಯಾಕಂದರೆ ಇವತ್ತು ಹುಟ್ಟಿರೋ ಮಗು ಹತ್ರನೂ ಕಲಿಯೋದಿರುತ್ತೆ. ಅರ್ಥ ಆಯ್ತಾ? ಕಲ್ತಿರೋದು ಸಾಸಿವೆ ಅಷ್ಟು, ಸಾಗರದಷ್ಟು ಕಲಿಯೋದಿರುತ್ತೆ. ನೀವು ಅಷ್ಟೇ ಸರ್. ನೋಡಿ, ನಾನು ನಿಮ್ಗೆ ಹೇಳೋದೇನೆಂದರೆ, ರಿಯಲಿ ನಿಮ್ಮ ಫ್ಯಾಮಿಲಿಯಲ್ಲೇ ಒಂದು ಛಲ ಇದೆ, ಒಂದು ಒಳ್ಳೆ ನಿರ್ಧಾರ ತಗೊಳ್ತೀರಾ ಅಂದರೆ ಅದು ನೀವೇ. ಅರ್ಥ ಆಯ್ತಾ? ಬಂದಿದ್ದೀರಾ ಕಂಪ್ನಿಗೆ. ವಿಜಯ್ ಕುಮಾರ್ ಅಂತ ಹೇಳ್ಬಿಟ್ಟು ಒಬ್ರು ಬಂದಿದ್ದಾರೆ, 75 ಏಜು. ಅವ್ರು ಬಂದಾಗ ಎಷ್ಟೋ ಜನ ಅವ್ರನ್ನ ಬಿಲೀವ್ ಮಾಡಿಲ್ಲ ಸರ್. ಇವತ್ತು ಅದೇ ವ್ಯಕ್ತಿ 200 ಪೇರ್ ಆಗಿದ್ದಾರೆ. ಈಗ ಅವರು ಮೊಮ್ಮಗನಿಗೆ ಏನೋ ಇದರಿಂದ ಬೈಕ್ ಇಸ್ಕೊಟ್ಟಿದ್ದಾರೆ, ಇದೇ ಸಂಸ್ಥೆಯಲ್ಲೂ ಸಾಧ್ಯತೆ ಇದೆ. ನಾವು ಅಷ್ಟೇ, ಯಾವುದೇ ಕಾರಣಕ್ಕೂ ನಾವು ನಿಮಗೆ ಬಾಸಲ್ಲ, ಒಂದು ಹೇಳ್ಬಿಡ್ತೀವಿ, ಅಪ್ಲೈನ್ಗಳು ಅಲ್ಲ. ನಾವು ಹೇಳೋದೇನೆಂದರೆ, ನಾವು 1-2 ವರ್ಷ ಮುಂಚೆ ಬಂದಿದ್ದೀವಿ, ನೀವು ಇವಾಗ ಬಂದಿದ್ದೀರಾ. ನೀವು ಬಂದಿರೋದು 14,000, 30,000, ನಾವು ಬಂದಿರೋದು ಅದೇ. ಇಲ್ಲಿ ಯಾವುದೇನು ಭೇದ ಭಾವ ಇಲ್ಲ ಸರ್. ಇಲ್ಲಿ ನೀವು ಥಿಂಕ್ ಮಾಡಬೇಕಾಗಿರೋದು ಏನು ಗೊತ್ತಾ, ನಿಮ್ಮ ಕನಸು ಗುರಿ ಏನು, ಅದಕ್ಕೆ ನಮ್ಮ ಕಡೆಯಿಂದ ಐಡಿಯಾಸ್ ಏನು ಬೇಕು, ಪ್ರೋಗ್ರಾಮ್ಸ್ ಏನು ಬೇಕು, ನಾವು ಮಾಡ್ತಿರ್ತೀವಿ. ನೀವೇನು ಮಾಡಬೇಕು, ದುಡಿಯೋ ಅಂತ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಕನೆಕ್ಟಾಗಿ ಅಪ್ಲೈನ್ಗೆ ಆಯಿತಾ. ಸ್ವಲ್ಪ ದಿನ ಅಚೀವ್ಮೆಂಟ್ ಆದಮೇಲೆ ಸರ್ ಹೇಳ್ತಿದ್ದೀನಿ, ಅಚೀವ್ಮೆಂಟ್ ಒಂದು ಮೊಬೈಲ್ ಅಚೀವ್ಮೆಂಟ್ ಆದಮೇಲೆ ನಿಮ್ಮ ಹತ್ರ ಎಲ್ಲ ಥರದ್ದು ಅಷ್ಟಲ್ಲಿ ಪೂರ್ತಿ ಗೊತ್ತಿರುತ್ತೆ ರಾಯಲ್ ಅಡ್ರೆಸ್ ಬಗ್ಗೆ. ರಾಯಲ್ ಅಡ್ರೆಸ್ ಟೂರ್ಗಳು ಎಷ್ಟಿದೆ, ಕಂಪ್ನಿ ಏನು, ಇವೆಲ್ಲ ತಿಳ್ಕೊಬೇಕಾಗುತ್ತೆ. ಆಯಿತಾ? ಸರಿ ಸರ್, ವೆಲ್ಕಮ್ ಟು ರಾಯಲ್ ಅಡ್ರೆಸ್ ಫ್ಯಾಮಿಲಿ. ಆಯಿತಾ? ಪ್ರೆಸೆಂಟೇಷನ್ ಕೊಡಿ. ವೆಲ್ಕಮ್ ಟು ಅವರ್ ಫ್ಯಾಮಿಲಿ.